ಮಗನನ್ನ ಕಳೆದುಕೊಂಡ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ನಿನ್ನೆಯಷ್ಟೇ ಮಗನ ಜೊತೆ ಮಾತಾಡಿದ್ದೆ, ಇವತ್ತು ಮಗನೇ ಇಲ್ಲ ಅಂತ ಬೇಸರ ದುಃಖವನ್ನ ತೋಡಿಕೊಡ್ತಾ ಇದ್ದಾರೆ. ಆಕ್ರೋಶದ ಮಾತುಗಳನ್ನು ಕೂಡ ಅವರು ಆಡ್ತಾ ಇದ್ದಾರೆ. ನನ್ನ ಸೊಸೆ ಮೊಮ್ಮಕ್ಕಳಿಗೆ ಈಗ ಯಾರು ದಿಕ್ಕು, ನನ್ನ ಮಗನ ಮುಖ ತೋರಿಸಿ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ PSI ಪರಶುರಾಮ್ ತಾಯಿ. PSI ಪರಶುರಾಮ್ ಸಾವಿನ ಪ್ರಕರಣ ಏನು, ತಂದೆ ತಾಯಿ ಆಗಿರ್ಬೋದು, ತನ್ನ ಪತ್ನಿಯ ನೀರವ ಮೌನ ನೋಡೋದಿದ್ರೆ ಎಂಥವರ ಕರುಳು ಸಹ ಚುರು ಅನ್ನುತ್ತೆ. ಸದ್ಯ ಈ ಒಂದು PSI ಪರಶುರಾಮ್ ಅವರ ತಾಯಿಯವರು ನಮ್ಮ ಜೊತೆಗಿದ್ದಾರೆ, ಅವರನ್ನು ನಾನು ಮಾತಾಡಿಸ್ತೀನಿ. ಅಮ್ಮ ನೀವೀಗ PSI ಈಗ ಪರಶುರಾಮ್ ಅವರು ನಿಮಗೆ ಯಾವಾಗ ಬಂದಿದ್ದು? ಯಪ್ಪ ಯಾವಾಗ ಬೆಟ್ಟಾಗಲ್ರಿ, ಸಾಮರ್ಥ್ಯನ ನಾನು ಊರಿಗೆ ಹೋಗೀನಿ. ನಿನ್ನೆ ಮಗನ ಕೂಡ ನಾವು ಊರ್ಲಿದ್ದ ಮಾತಾಡಿದ್ದೆ. ಯಪ್ಪ ರಾತ್ರಿಗೆ ಮಗ ನನಗೆ ಬೆಟ್ಟಿಲ್ಲೋ, ನಾನು ಸಾಮರ್ಥ್ಯನ ಮಾತಾಡ್ದಕ್ಕೆ ಮಗನ ಕೂಡ ಏನಾಗೈತೆ ಯವ್ವ ನಿನಗೆ ಅಂತ ಕಾಡಿಯಾಗ ನಾ ದವಾಖಾನಿಗೆ ಬಂದಿದ್ದೆ. ಯವು ಅಮ್ಮ ಮಕ್ಕಳಿಗೆ ಏನು ಹೇಳಂದೆ ಯಪ್ಪ, ನನ್ನ ಮಗನ ನಾನು ಕಳ್ಕೊಂಡು ಕುಂತೀನೋ. ಮಕ್ಕಳಿಗೆ ನಾನು ಏನು ಹೇಳಂದೆ, ನನ್ನ ಮಗನ್ನೇ ನಾನು ಉಳಿಸ್ಕೊಂಬೋಟಿಲ್ಲೋ ಯಪ್ಪ. ಮುಂಜಾನಿದ್ದ ಹೊಡ್ಕಂತ ನನ್ನ ಮಗ ಕಾಣಬಲ್ಲೋ ಯಪ್ಪ. ಯಪ್ಪ ಎಲ್ಲರ ಕಾಲು ಹಿಡ್ಕಂತ ನಿಮ್ಮನ್ನು ನನ್ನ ಮಗನ ಕರ್ಕೊಂಡ್ಬಂದು ತೋರಿಸ್ರೇ, ತೋರ್ಸ ಯಪ್ಪ, ನಿನಗೆಲ್ಲ ಚೆನ್ನಾಗಿ. ಇದಿಷ್ಟು ಏನು PSI ಪರಶುರಾಮ್ ಅವರ ತಾಯಿಯ ಏನು ಕರುಣಾಜನಕ ಕಣ್ಣೀರಿನ ಕಥೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂದರೆ ತನ್ನ ತಾಯಿ ಜೊತೆಗೆ ನಿನ್ನೆ ಮಧ್ಯಾಹ್ನವಷ್ಟೇ ಏನೋ ಪರಶುರಾಮ್ PSI ಅವರು ಮಾತಾಡಿದ್ರಂತೆ. ಅದಾದ ಬಳಿಕ ನಾನು ಇಲ್ಲಿ ಬರೋ ಅಷ್ಟರಲ್ಲಿ ನನ್ನ ಮಗ ಇಲ್ಲ, ನನ್ನ ಮೊಮ್ಮಕ್ಕಳಿಗೆ ಏನು ಹೇಳಿ ಅಂತ ಆ ತಾಯಿ ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು, ಕರಳು ಚುರು ಅನ್ನುವಂಥ ದೃಶ್ಯ. ಕ್ಯಾಮ್ರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. PSI ಪರಶುರಾಮ್ ಸಾವಿನ ಪ್ರಕರಣ ಏನು, ತಂದೆ ತಾಯಿ ಆಗಿರ್ಬೋದು, ತನ್ನ ಪತ್ನಿಯ ನೀರವ ಮೌನ ನೋಡೋದಿದ್ರೆ ಎಂಥವರ ಕರುಳು ಸಹ ಚುರು ಅನ್ನುತ್ತೆ. ಸದ್ಯ ಈ ಒಂದು PSI ಪರಶುರಾಮ್ ಅವರ ತಾಯಿಯವರು ನಮ್ಮ ಜೊತೆಗಿದ್ದಾರೆ, ಅವರನ್ನು ನಾನು ಮಾತಾಡಿಸ್ತೀನಿ. ಅಮ್ಮ ನೀವೀಗ PSI ಈಗ ಪರಶುರಾಮ್ ಅವರು ನಿಮಗೆ ಯಾವಾಗ ಬಂದಿದ್ದು? ಯಪ್ಪ ಯಾವಾಗ ಬೆಟ್ಟಾಗಲ್ರಿ, ಸಾಮರ್ಥ್ಯನ ನಾನು ಊರಿಗೆ ಹೋಗೀನಿ. ನಿನ್ನೆ ಮಗನ ಕೂಡ ನಾವು ಊರ್ಲಿದ್ದ ಮಾತಾಡಿದ್ದೆ. ಯಪ್ಪ ರಾತ್ರಿಗೆ ಮಗ ನನಗೆ ಬೆಟ್ಟಿಲ್ಲೋ, ನಾನು ಸಾಮರ್ಥ್ಯನ ಮಾತಾಡ್ದಕ್ಕೆ ಮಗನ ಕೂಡ ಏನಾಗೈತೆ ಯವ್ವ ನಿನಗೆ ಅಂತ ಕಾಡಿಯಾಗ ನಾ ದವಾಖಾನಿಗೆ ಬಂದಿದ್ದೆ. ಯವು ಅಮ್ಮ ಮಕ್ಕಳಿಗೆ ಏನು ಹೇಳಂದೆ ಯಪ್ಪ, ನನ್ನ ಮಗನ ನಾನು ಕಳ್ಕೊಂಡು ಕುಂತೀನೋ. ಮಕ್ಕಳಿಗೆ ನಾನು ಏನು ಹೇಳಂದೆ, ನನ್ನ ಮಗನ್ನೇ ನಾನು ಉಳಿಸ್ಕೊಂಬೋಟಿಲ್ಲೋ ಯಪ್ಪ. ಮುಂಜಾನಿದ್ದ ಹೊಡ್ಕಂತ ನನ್ನ ಮಗ ಕಾಣಬಲ್ಲೋ ಯಪ್ಪ. ಯಪ್ಪ ಎಲ್ಲರ ಕಾಲು ಹಿಡ್ಕಂತ ನಿಮ್ಮನ್ನು ನನ್ನ ಮಗನ ಕರ್ಕೊಂಡ್ಬಂದು ತೋರಿಸ್ರೇ, ತೋರ್ಸ ಯಪ್ಪ, ನಿನಗೆಲ್ಲ ಚೆನ್ನಾಗಿ. ಇದಿಷ್ಟು ಏನು PSI ಪರಶುರಾಮ್ ಅವರ ತಾಯಿಯ ಏನು ಕರುಣಾಜನಕ ಕಣ್ಣೀರಿನ ಕಥೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂದರೆ ತನ್ನ ತಾಯಿ ಜೊತೆಗೆ ನಿನ್ನೆ ಮಧ್ಯಾಹ್ನವಷ್ಟೇ ಏನೋ ವರ್ಗಾವಣೆ ದಂಧೆಗೆ ಬೇಸತ್ತು PSI ಪರಶುರಾಮ್ ಸಾವನ್ನಪ್ಪಿದ್ರ ಅನ್ನುವಂತಹ ಒಂದು ಗಂಭೀರ ವಿಚಾರ ಈಗ ಪ್ರಸ್ತಾಪ ಆಗ್ತಾ ಇದೆ. ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇರೋದು ಸ್ವತಃ ರಾಯ್ ರೆಡ್ಡಿ ಅವರು, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು, ಅವರದ್ದೇ ಸರ್ಕಾರ. ರಾಜ್ಯದಲ್ಲಿ ವರ್ಗಾವಣೆ ದಂಧೆ ಜೋರಾಗಿದೆ, ಇದನ್ನ ಹೇಳ್ತಾ ಇರೋದು ಕಾಂಗ್ರೆಸ್ನ ಶಾಸಕ ರಾಯ್ ರೆಡ್ಡಿ ಅವರು. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ರಾಯ್ ರೆಡ್ಡಿ ಅವರು ಹೇಳ್ತಾ ಇರೋದು, ರಾಜ್ಯದಲ್ಲಿ ವರ್ಗಾವಣೆ ದಂಧೆ ಜೋರಾಗಿದೆ, ಪರಶುರಾಮ್ ಪ್ರಕರಣದಲ್ಲೂ ಕೂಡ ಇದಾಗಿರಬಹುದು, ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು, ದಂಧೆಗೆ ಬ್ರೇಕ್ ಹಾಕೋದಕ್ಕೆ ಕಾನೂನು ತರಬೇಕು. ಹಾಗಿದ್ರೆ ವರ್ಗಾವಣೆ ದಂಧೆಯಲ್ಲಿ ಯಾರು ಭಾಗಿಯಾಗಿದ್ದಾರೆ, ನಿಮ್ಮದೇ ಸರ್ಕಾರ ಇದೆ, ತನಿಖೆ ಮಾಡಿಸಿ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ. ಈಗ ರಾಯ್ ರೆಡ್ಡಿ ಅವರು ಈಗ ಈ ರೀತಿ ಹೇಳಿರುವಂತಹ ವಿಚಾರ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ವರ್ಗಾವಣೆ ವಿಚಾರದಲ್ಲಿ ಕಟ್ಟುನಿಟ್ಟಿನ ಒಂದು ಮಾರ್ಗಸೂಚಿಯನ್ನ
ಸರ್ಕಾರ ಸಿದ್ದರಾಮಯ್ಯನವ್ರು ಮಾಡಲಿಕ್ಕೆ ತಯಾರಾಗಿದ್ದಾರೆ. ಅದಕ್ಕೆ ಸ್ವಲ್ಪ ಸಮಸ್ಯೆಗಳು ಬರ್ತದೆ, ಯಾಕಂದರೆ ಇಷ್ಟು ದಿವಸ ಅವ್ಯವಹಿತವಾಗಿ ನಡ್ಕೊಂಬಂದುಬಿಟ್ಟಿದೆ ಇದು. ಆ ಸರ್ಕಾರ ಈ ಸರ್ಕಾರ ಅಂತ ಹೇಳಲ್ಲ, ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು. ಅದಕ್ಕೊಂದು ಕಟ್ಟುನಿಟ್ಟಿನ ಮಾರ್ಗಸೂಚಿ ಮಾಡಬೇಕು. ಈಗ ಉದಾಹರಣೆಗೆ ಪೊಲೀಸ್ ಇಲಾಖೆ 2 ವರ್ಷ ಡಿಸ್ಟರ್ಬ್ ಮಾಡಬಾರ್ದು ಅಂತ ಸರ್ಕಾರ ತೀರ್ಮಾನ ಮಾಡ್ತಾರೆ. ಆಗಿರ್ಬೋದು ರೀ, ಅದಕ್ಕಾಗಿಯೇ ಅಂಥ ಪ್ರಕರಣ ಸಲುವಾಗಿ ಇನ್ಮೇಲೆ 2 ವರ್ಷ ಮಾಡೋಂಗಿಲ್ಲ. ನಾನು ಹೇಳೋದು ಇದಕ್ಕೆಲ್ಲ ಮಾರ್ಗಸೂಚಿಯನ್ನು ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಹಿಂದಿನ ಸರ್ಕಾರ ಅವ್ಯವಹಿತವಾಗಿ ಏನಿದು ಟ್ರಾನ್ಸ್ಫರ್ಗಳು ಮಾಡ್ತಾ ಬಂತು, ಅದು ಮುಂದುವರೆದಿದೆ. ನಾನು ಇಲ್ಲ ಅಂತ ಹೇಳಲಿಲ್ಲ. ಅದಕ್ಕೊಂದು ಮಾರ್ಗಸೂಚಿ ಆಗ್ತದೆ. ಮಾರ್ಗಸೂಚಿ ಆದ್ಮೇಲೆಲ್ಲ ಸರಿಯಾಗುತ್ತೆ. ವರ್ಗಾವಣೆ ವಿಚಾರದಲ್ಲಿ ಕಟ್ಟುನಿಟ್ಟಿನ ಒಂದು ಮಾರ್ಗಸೂಚಿ. ಯಾದಗಿರಿ PSI ಪರಶುರಾಮ್ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕನ ವಿರುದ್ಧ ಪ್ರತಿಭಟನೆ ಭುಗಿಲೆದ್ದಿದೆ. ಶಾಸಕ ಚೆನ್ನಾರೆಡ್ಡಿ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆ ಜೋರಾಗಿ ನಡೀತಾ ಇದೆ. ಸರ್ಕಾರ ಪೊಲೀಸ್ ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾದಗಿರಿಯ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇವೆ. ಕಾಂಗ್ರೆಸ್ ಶಾಸಕನ ವಿರುದ್ಧ ಈ ಪ್ರತಿಭಟನೆ. ಕೂಡಲೇ ಕಾಂಗ್ರೆಸ್ ಶಾಸಕನನ್ನ ಅರೆಸ್ಟ್ ಮಾಡಬೇಕು, ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾದಗಿರಿ PSI ಪರಶುರಾಮ್ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಚೆನ್ನಾರೆಡ್ಡಿ ಮತ್ತು ಆತನ ಮಗನ ವಿರುದ್ಧ ಹಲವು ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಾ ಇವೆ. ಸರ್ಕಾರದ ವಿರುದ್ಧ ದೋಸ್ತಿ ಸಮರ. ಪಾದಯಾತ್ರೆಯಲ್ಲಿ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಸರ್ಕಾರದ ವಿರುದ್ಧ ಕುಮಾರಣ್ಣ ಸಿಡಿಮಿಡಿಗೊಂಡಿದ್ದಾರೆ. ಜನ ವಿರೋಧಿ ಸರ್ಕಾರವನ್ನ ಕಿತ್ತೊಗೆಯಬೇಕು ಅಂತ ಆಗ್ರಹಿಸಿದ್ದಾರೆ. ಸರ್ಕಾರದ ವಿರುದ್ಧ ದೋಸ್ತಿ ಈಗಾಗಲೇ ಸಮರ ಸಾರಿದೆ. ಪಾದಯಾತ್ರೆಯಲ್ಲಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರ್ಕಾರದ ವಿರುದ್ಧ ಕುಮಾರಣ್ಣ ಸಿಡಿಮಿಡಿಗೊಂಡಿದ್ದಾರೆ, ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜನ ವಿರೋಧಿ ಸರ್ಕಾರವನ್ನ ಕಿತ್ತೊಗೆಯಬೇಕು ಅಂತ ಆಗ್ರಹಿಸಿದ್ದಾರೆ. ಪಾದಯಾತ್ರೆ ನಡೀತಾ ಇದೆ. ಪಾದಯಾತ್ರೆಗೆ ಈಗಾಗಲೇ ಚಾಲನೆ ಸಿಕ್ಕಿದೆ. ಪಾದಯಾತ್ರೆಯಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜನ ವಿರೋಧಿ ಸರ್ಕಾರವನ್ನ ಕಿತ್ತೊಗೆಯಬೇಕು ಅಂತ ಆಗ್ರಹಿಸಿದ್ದಾರೆ.